ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಆರ್ ಟಿಗೆ ಅಪ್ಲಿಕೇಶನ್ ಆಗಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರ ಸ್ನೇಹಿತರೆ. ಆದರೆ ಈ ತಿಂಗಳು 9ನೇ ತಾರೀಕು ಅಪ್ಲಿಕೇಶನನ್ನು ಬಿಡ್ತೀನಿ ಅಂತ ಹೇಳಿದರು, ನೋಟಿಫಿಕೇಷನನ್ನು ಕೊಟ್ಟಿದ್ದರು. ಆದರೆ ಕಾರಣಾಂತರದಿಂದ ಈ ತಿಂಗಳು 21ನೇ ತಾರೀಕಿಂದ ಆರ್ ಟಿಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಇನ್ನು 17ನೇ ತಾರೀಕು ಬಂದುಬಿಟ್ಟು, ಅಂದರೆ ಇದೇ ತಿಂಗಳು 17ನೇ ತಾರೀಕು ಬಂದುಬಿಟ್ಟು ನೆರೆಹೊರೆ ಶಾಲೆಗಳ ಪಟ್ಟಿಯನ್ನು ಬಿಡ್ತೀನಿ ಅಂತ ಹೇಳಿದರು. ನಿನ್ನೆಯಿಂದ ಚೆಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಅದು ಓಪನ್ನೇ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತು ಟ್ರಯಲ್ ಅಪ್ಲಿಕೇಶನ್ 18/4/2026ರಿಂದ 19/4/2026 ಒಳಗಡೆ ಟ್ರಯಲ್ ಅಪ್ಲಿಕೇಶನನ್ನು ಬಿಡ್ತೀನಿ ಅಂತ ಅಂದರು. ಯಾಕಂದರೆ ತುಂಬ ಜನ ಕಮೆಂಟನ್ನು ಮಾಡ್ತಾಯಿದ್ರು, ಟ್ರಯಲ್ ಅಪ್ಲಿಕೇಶನ್ನು ಯಾವ ರೀತಿ ಹಾಕೋದು, ಯಾವ ರೀತಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು. ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ಇವತ್ತು ಟ್ರಯಲ್ ಅಪ್ಲಿಕೇಶನನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಇನ್ನೂ ಓಪನ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ನೆರೆಹೊರೆ ಶಾಲೆಗಳ ಪಟ್ಟಿ ಸಹ ಓಪನ್ ಆಗ್ತಾ ಇಲ್ಲ, ಅದು ಸಹ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ನಿನ್ನೆಯಿಂದ. ಸೊ ಯಾವ ಶಾಲೆಗಳು ಬಿಟ್ಟಿದ್ದಾರೆ ಆರ್ ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಣ ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ. ಸೊ ಆ ಒಂದು ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ನೈಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂತಿದೆ ನೋಡಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅದೇ ರೀತಿಯಾಗಿ ಆರ್ ಟಿ ಇ ಅಪ್ಲಿಕೇಶನ್ ಸಬ್ಮಿಷನ್ ಅಂತಿದೆ ನೋಡಿ ಸ್ನೇಹಿತರೆ, ಟ್ರಯಲ್ ಅಂತ ಹೇಳ್ಬಿಟ್ಟು. ಸೊ ಟ್ರಯಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸಹ ಕ್ಲೋಸ್ಡ್ ಅಂತ ಬರ್ತಾ ಇದೆ. ಅಂದರೆ ಇನ್ನೂ ಓಪನ್ ಮಾಡಿಲ್ಲ ಸ್ನೇಹಿತರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಇನ್ನೂ ಬಿಟ್ಟಿಲ್ಲ ಸ್ನೇಹಿತರೆ. ಸೊ ಇವತ್ತು 10 ಗಂಟೆ ಮೇಲೆ ಏನಾದರೂ ಓಪನ್ ಆಗ್ಬೋದು. ನಿಮಗೆ ಈ ಒಂದು ಲಿಂಕನ್ನು ಸಹ ನಾನು ನಿಮಗೆ ಕೊಟ್ಟಿರ್ತೀನಿ, ನೀವು ಟ್ರೈ ಮಾಡ್ತಾ ಇರಿ ಸ್ನೇಹಿತರೆ. ಏನಾದರೂ ಓಪನ್ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಟ್ರಯಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಲೂ ಸಹ ತಿಳಿಸ್ತೀನಿ. ಇವತ್ತು ನಾಳೆ ಟ್ರಯಲ್ ಅಪ್ಲಿಕೇಶನ್ ಇರುತ್ತೆ. 21ನೇ ತಾರೀಕಿಂದ ಆರ್ ಟಿಗೆ ಅರ್ಜಿ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಮತ್ತೊಮ್ಮೆ ಈ ವಿಡಿಯೋದಲ್ಲೂ ಸಹ ತಿಳಿಸ್ತೀನಿ. ಮಗುವಿನ ಆಧಾರ್ ಕಾರ್ಡು, ಮಗುವಿನ ಬರ್ತ್ ಸರ್ಟಿಫಿಕೇಟು, ನಂತರ ಮಗುವುದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ತಂದೆ ಅಥವಾ ತಾಯಿದ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮಗುದೊಂದು ಫೋಟೋ, ಕ್ಯಾಸ್ಟ್ ಇನ್ಕಮ್ ಮಗುದು ಇದ್ರೆ ಸಾಕು ಸ್ನೇಹಿತರೆ, ಆರ್ ಟಿಗೆ ಅಪ್ಲಿಕೇಶನ್ ಆಗ್ಬೋದು. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಾನು ನಿಮಗೆ ಟ್ರಯಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತಲೂ ಸಹ ತಿಳಿಸ್ತೀನಿ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಬಿಟ್ಟಾಗೂ ಸಹ ಅದೇ ರೀತಿ ಆಗ್ಬೋದಾಗಿರುತ್ತೆ, ನೀವೇ ನಿಮ್ಮ ಮೊಬೈಲಲ್ಲಿ ಆಗ್ಬೋದು. ಈ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.